ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಬ್ಲಾಕ್ನ ಲೇಔಟ್ ಮ್ಯಾಪ್ ರಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು ಜನರಿಗೆ ಗೊಂದಲಗಳಾಗಿದ್ದಾವೆ. ನಾನು ಕೂಡ ಕಮೆಂಟಲ್ಲಿ ಓದಿದ್ದೀನಿ, ನನಗೆ ವೈಯಕ್ತಿಕವಾಗಿರ್ತಕ್ಕಂಥ ಮೆಸೇಜ್ಗಳು ಕೂಡ ಬಂದಿತ್ತು. ಅದನ್ನು ನಾನು ಏನು ಮಾಡ್ತಾ ಇದ್ದೀನಿ, ಈ ಸಮಯದಲ್ಲಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಾನು ಇಲ್ಲಿಯವರೆಗೆ ಹಾಕಿರ್ತಕ್ಕಂಥ ವಿಡಿಯೋಗಳ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ಅವುಗಳು ಕೂಡ ಅವುಗಳನ್ನು ನೋಡಿಯಬಹುದು ಅಂತ ಹೇಳ್ತಾ ಬನ್ನಿ ಹಾಗಾದರೆ ಈ ವಿಡಿಯೋವನ್ನು ಶುರು ಮಾಡೋಣ. ಮೊದಲಿಗೆ ಫಸ್ಟ್ ಭಾಳ ಜನ ಕನ್ಫ್ಯೂಸ್ ಮಾಡ್ತಕ್ಕಂಥ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ಒಂದು ಪಕ್ಕಾ ಕಟ್ಟಡ ಮತ್ತು ಕಚ್ಚಾ ಕಟ್ಟಡ. ಯಾಕಂದರೆ ನನಗೆ ಇವತ್ತು ಭಾಳ ಜನರದ್ದು ಕಾಲ್ ಬಂದಿತ್ತು. ಅವರು ತಿಳ್ಕೊಂಡಿರ್ತಕ್ಕಂಥ ಪಕ್ಕಾ ಕಟ್ಟಡ ಅಂತಂದ್ರೇ ಬೇರೆ ಇದೆ, ಕಚ್ಚಾ ಕಟ್ಟಡ ಅಂದ್ರೇ ಬೇರೆ ಇದೆ. ನೋಡಿ, ಮೇನ್ ಆಗಿರ್ತಕ್ಕಂಥದ್ದು ನಾನು ನಿಮ್ಮ ಜೊತೆ ಜನಗಣತಿಯ ಹ್ಯಾಂಡ್ಬುಕ್ಕನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಸೂಚನೆಗಳ ಕೈಪಿಡಿ ಕೊಟ್ಟಿರ್ಬೋದು. ಇದು ಬಂದುಬಿಟ್ಟು ಪೇಜ್ ನಂಬರ್ 36. ಓಕೆ, ನಿಮ್ಮ ಕಡೆ ಇದ್ದರೆ ನೀವುಗಳು ಕೂಡ 36ನೇ ಪೇಜನ್ನು ಅದನ್ನು ಕನ್ಫರ್ಮ್ ಮಾಡಿ. ಏನಿದೆ ನೋಡಿ, ಲೇಔಟ್ ಮ್ಯಾಪ್ನಲ್ಲಿ ಪ್ರತಿಯೊಂದು ಕಟ್ಟಡ ಅಥವಾ ಮನೆಯನ್ನು ಗುರುತಿಸಬೇಕು. ಓಕೆ, ಈ ಲೇಔಟ್ ಮ್ಯಾಪ್ನಲ್ಲಿ ಪ್ರತಿಯೊಂದು ಕಟ್ಟಡವನ್ನು ಗುರುತಿಸುವ ಉದ್ದೇಶವೇನೆಂದರೆ ಅವುಗಳು ಮುಂದೆ ಬಾಕ್ಸ್ನಲ್ಲಿ ವಿವರಿಸಲಾಗಿರುವಂತೆ ಪಕ್ಕಾ ಮತ್ತು ಕಚ್ಚಾ ಮನೆಗಳು ಅಂತ ಆಕೃತಿಗಳವರೇ ಚಿತ್ರಿಸ್ತೀವಿ. ಹಾಗಾದರೆ ಇಲ್ಲಿ ನಾವು ಇರ್ತಕ್ಕಂಥ ಮೇನ್ ಏನಂತಂದರೆ ಪಕ್ಕಾ ಕಟ್ಟಡ. ಪಕ್ಕಾ ಕಟ್ಟಡ ಅಂತಂದರೆ ಚೌಕ. ಪಕ್ಕಾ ಕಟ್ಟಡ ಅಂದರೆ ಚೌಕ. ನೆಕ್ಸ್ಟ್ ಕಚ್ಚಾ ಕಟ್ಟಡ ಅಂತಂದರೆ ತ್ರಿಭುಜ. ಇದು ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಓಕೆನಾ. ಇನ್ನು ನೆಕ್ಸ್ಟ್, ಈ ಪಕ್ಕಾ ಕಟ್ಟಡದಲ್ಲಿ ಒಳಗಡೆ ಖಾಲಿ ಇತ್ತಂದರೆ ಇದು ಖಾಲಿ ಇತ್ತಂದರೆ ಇದು ವಾಸ. ಓಕೆ, ಈ ಪಕ್ಕಾ ಕಟ್ಟಡ ಒಳಗಡೆ ಗೆರೆಗಳಿತ್ತಂದರೆ ಓಕೆ, ಅದನ್ನು ನಾವೇನಂತ ಕರಿತೀವಿ, ವಾಸಕ್ಕಲ್ಲದ, ಅಂದರೆ ಅದನ್ನು ನಾವು ವಾಸೇತರ ಅಂತ ಕರಿತೀವಿ. ಪಕ್ಕಾ ಕಟ್ಟಡ ಇದೆ, ಅಲ್ಲಿ ಯಾರೂ ವಾಸದ ಥರ ಇಲ್ಲ, ಯಾವುದೇ ಕುಟುಂಬಗಳು ಇಲ್ಲ. ಓಕೆ, ಇದು ಕಚ್ಚಾ ಕಟ್ಟಡ. ನೆಕ್ಸ್ಟ್ ಇದಿರ್ತಕ್ಕಂಥದ್ದು ವಾಸೇತರ ಕಚ್ಚಾ ಕಟ್ಟಡ ಅಂತ ನಾವೇನು ಮಾಡ್ತೀವಿ ಹೇಳ್ತೀವಿ, ವಾಸೇತರ ಕಚ್ಚಾ ಕಟ್ಟಡ. ನಿಮಗೆ ಪಕ್ಕಾ ಕಟ್ಟಡ, ಕಚ್ಚಾ ಕಟ್ಟಡ ಬಗ್ಗೆ ಚಿಹ್ನೆಗಳು ಗೊತ್ತಾಯಿತು. ಚೌಕ ಪಕ್ಕಾ ಕಟ್ಟಡ, ತ್ರಿಭುಜ ಕಚ್ಚಾ ಕಟ್ಟಡ, ಚೌಕದಲ್ಲಿ ಗೆರೆ ಇತ್ತಂದರೆ ವಾಸದ ಪಕ್ಕಾ ಕಟ್ಟಡ, ತ್ರಿಭುಜದಲ್ಲಿ ಗೆರೆ ಇತ್ತಂದರೆ ವಾಸೇತರ ಕಚ್ಚಾ ಕಟ್ಟಡ. ಓಕೆ, ಓಕೆ. ಇನ್ನು ನೆಕ್ಸ್ಟ್ ಬರೋಣ, ಪಕ್ಕಾ ಕಟ್ಟಡಕ್ಕೆ ಇರ್ತಕ್ಕಂಥ ಡೆಫಿನೇಷನ್ ಏನು, ಕಚ್ಚಾ ಕಟ್ಟಡಕ್ಕೆ ಇರ್ತಕ್ಕಂಥ ಡೆಫಿನೇಷನ್ ಏನು. ಲೇಔಟ್ ಮ್ಯಾಪನ್ನು ತಯಾರಿಸುವಾಗ ಕೆಳಕಂಡ ಸಾಮಗ್ರಿಗಳಿಂದ ತಯಾರಿಸಲಾದ ಗೋಡೆ ಮತ್ತು ಛಾವಣಿಯನ್ನು ನೀವೇನು ಮಾಡ್ಕೋಬೇಕು, ಅವುಗಳ ಆಧಾರದ ಮೇಲೆ ಪಕ್ಕಾ ಅಂತ ಪರಿಗಣಿಸಬೇಕು. ಮುಖ್ಯವಾಗಿರ್ತಕ್ಕಂಥ ನಿಮಗೆ ಪಕ್ಕಾ ಕಟ್ಟಡ ಮತ್ತು ಕಚ್ಚಾ ಕಟ್ಟಡ ಅಂತ ಅನ್ಲಿಕ್ಕಿರ್ತಕ್ಕಂಥದ್ದು ಒಂದೇ ಒಂದು ಏನಪ್ಪ ಅಂತಂದರೆ ಮೇನ್ ಡೈರೆಕ್ಷನು ಒಂದು ಗೋಡೆ ಮತ್ತು ಛಾವಣಿ. ಹಾಗಾದರೆ ಇವು ಯಾವುದರಿಂದ ಆಗಿರಬೇಕು, ಅವ್ರು ಏನು ಹೇಳ್ತಾರೆ ಅಂದರೆ, ಗೋಡೆ ಯಾವುದರಿಂದ ಕಟ್ಟಿರಬೇಕಂದ್ರೆ ಸುಟ್ಟ ಇಟ್ಟಿಗೆ, ಕಲ್ಲು, ಗಾರೆ ಅಥವಾ ಸಿಮೆಂಟಿನಿಂದ ಭದ್ರಗೊಳಿಸಲ್ಪಟ್ಟಿರೋದು, ಸಿಮೆಂಟ್, ಕಾಂಕ್ರೀಟ್ ಅಥವಾ ಮರಮುಟ್ಟು. ಟೋಟಲ್ ಅವರು ಅದು 4 ಮಟೀರಿಯಲ್ಸ್ ಹೇಳಿದ್ದಾರೆ. ಸುಟ್ಟ ಇಟ್ಟಿಗೆಗಳಾಗಿರ್ಬೋದು, ಕಲ್ಲಾಗಿರ್ಬೋದು, ಓಕೆ, ನೆಕ್ಸ್ಟ್ ಸಿಮೆಂಟ್, ಕಾಂಕ್ರೀಟ್ ಆಗಿರ್ಬೋದು ಅಥವಾ ಮರಮುಟ್ಟುಗಳು ಆಗಿರ್ಬೋದು. ಒಟ್ಟಾರೆ ಇದೇನಾಗಿರ್ತದೆ, ಭದ್ರವಾಗಿರ್ತಕ್ಕಂಥ ಗೋಡೆ ಆಗಿರ್ತದೆ. ವಿಶೇಷವಾಗಿ ಸಿಮೆಂಟ್ ಮತ್ತು ಗಾರೆಯಿಂದ ಭದ್ರವಾಗಿರ್ತಕ್ಕಂಥ ಗೋಡೆ ಅಂದರೆ ಅದು ಪಕ್ಕಾ ಕಟ್ಟಡ ಅಂತಲೇ ತಿಳ್ಕೋಬೇಕು. ಯಾವುದು, ಸುಟ್ಟ ಇಟ್ಟಿಗೆ, ಕಲ್ಲು, ಸಿಮೆಂಟ್, ಕಾಂಕ್ರೀಟು ಮತ್ತು ಮರಮುಟ್ಟು, ಇದು ಗೋಡೆ ಆಯಿತು. ಇನ್ನು ಮೇಲ್ಛಾವಣಿ, ಮೇಲೆ ರೂಫ್ ಯಾವುದಿರಬೇಕು, ಹಂಚಿರ್ಬೋದು, GI ಲೋಹ ಅಂದರೆ ನಾವು ಪತ್ರಾಸ್ ಅಂತ ಕರಿತೀವಿ. ಓಕೆ, ಲೋಹದ ಸೀಟ್ಗಳಾಗಿರ್ಬೋದು, ಆಸ್ಬೆಸ್ಟೋಸ್ ಸೀಟ್ ಆಗಿರ್ಬೋದು, ಕಾಂಕ್ರೀಟ್ ಆಗಿರ್ಬೋದು ಅಂದರೆ ಸ್ಲ್ಯಾಬ್ ಅಂತೀವಿ, ಇಟ್ಟಿಗೆಗಳಾಗಿರ್ಬೋದು, ಕಲ್ಲು ಮತ್ತು ಮರಮುಟ್ಟು ಆಗಿರ್ಬೋದು. ನೆನಪಿಟ್ಕೊಡ್ರಿ, ಹಂಚು, ಪತ್ರಾಸು ಅಂದರೆ ಆಸ್ಟ್ರೋಸ್ಟ್ರೋಪ್ ಸೀಟು, ಕಾಂಕ್ರೀಟು, ಇಟ್ಟಿಗೆ, ಕಲ್ಲು, ಮರಮುಟ್ಟು, ಇದು ಎಲ್ಲ ಮೇಲ್ಛಾವಣಿ ಸಾಮಗ್ರಿಗಳಿತ್ತಂದ್ರೆ ಅದನ್ನು ನಾವೇನಂತೀವಿ, ಪಕ್ಕಾ ಕಟ್ಟಡ ಅಂತ ಕರಿತೀವಿ. ಇದನ್ನು ನೀವು 4 ಮಟ್ಟಲುಗಳನ್ನೇ ನೆನಪಿನಲ್ಲಿ ಇಟ್ಕೊಳ್ಳೇಬೇಕು. ಇದನ್ನು ಬಿಟ್ಟು ಹೇಳಿದ್ದಾರೆ ಅವರು ನೋಡಿ, ಮೇಲೆ ಹೇಳಿರುವ ಸಾಮಗ್ರಿಗಳನ್ನು ಬಿಟ್ಟು ಇಲ್ಲಿ ಹಸಿ ಇಟ್ಟಿಗೆ, ಬೊಂಬು, ಮಣ್ಣು, ಹುಲ್ಲು, ಜೊಂಡಿನ ಕಡ್ಡಿ, ತಡಿಕೆ, ಪ್ಲಾಸ್ಟಿಕ್, ಪಾಲಿಥೀನ್, ಸಡಿಲವಾಗಿ ಜೋಡಿಸಲ್ಪಟ್ಟಿರುವ ಕಲ್ಲು ಇತ್ಯಾದಿ ಸಾಮಗ್ರಿಗಳಿಂದ ನಿರ್ಮಿಸಲ್ಪಟ್ಟಿರುವ ಗೋಡೆ ಮತ್ತು ಮೇಲ್ಛಾವಣಿಯನ್ನು ಕಚ್ಚಾ ಕಟ್ಟಡ ಅಂತ ಕರಿತೀವಿ. ಒಂದನ್ನು ಮಾತ್ರ ನೆನಪಿಟ್ಕೊಳ್ಳೋದು, ಹಸಿಯಾಗಿರ್ತಕ್ಕಂಥ ಇಟ್ಟಿಗೆ, ಬಿದಿರಿನ ಬೊಂಬಾಗಿರ್ಬೋದು, ಮಣ್ಣಿನಿಂದ ಕಟ್ಟಿದ ಗೋಡೆ, ಹುಲ್ಲಿನಿಂದ ಜೋಡಿಸಿರೋದು, ಜೊಂಡಿನ ಕಡ್ಡಿ, ತಡಿಕೆ, ಪ್ಲಾಸ್ಟಿಕ್ ಅಥವಾ ಪಾಲಿಥೀನ್ ಹಾಕಿರ್ತಕ್ಕಂಥದ್ದು, ಸಡಿಲವಾಗಿ ಜೋಡಿಸಲ್ಪಟ್ಟ ಕಲ್ಲು ಮತ್ತು ಇತ್ಯಾದಿ ಸಾಮಗ್ರಿಗಳಿಂದ ನಿರ್ಮಿಸಲ್ಪಟ್ಟ ಗೋಡೆ ಮತ್ತು ಮೇಲ್ಛಾವಣಿಯನ್ನು ನಾವೇನಂತೀವಿ, ಕಚ್ಚಾ ಕಟ್ಟಡ ಅಂತ ಕರಿತೀವಿ. ಓಕೆ, ಇಷ್ಟು ನೀವು ಏನು ಮಾಡಬೇಕಂದ್ರೆ ಮೇನ್ ಆಗಿರ್ತಕ್ಕಂಥ ಕಚ್ಚಾ ಕಟ್ಟಡ ಮತ್ತು ಪಕ್ಕಾ ಕಟ್ಟಡಗಳ ಬಗ್ಗೆ ಮೇನ್ ಇದನ್ನು ನೆನಪಿಟ್ಕೊಂಡ್ರೆ ನೀವು ಲೇಔಟ್ ಮ್ಯಾಪಲ್ಲಿ ಮನೆಗಳನ್ನು ಗುರುತಿಸಬೇಕಾಗ್ತದೆ. ಜಸ್ಟ್ ಓನ್ಲಿ ಕಾಂಕ್ರೀಟ್ ಅಂದರೆ ಪಕ್ಕಾ ಮನೆ, ಪತ್ರಾಸ್ ಅಂದರೆ ಕಚ್ಚಾ ಮನೆ ಅಲ್ಲ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಡ್ರಿ. ಇನ್ನು ನೆಕ್ಸ್ಟ್ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ಚಿತ್ರಣವನ್ನು ಮಾಡ್ತಕ್ಕಂಥದ್ದು ಇದೆ.
ಸೊ ನಿಮಗೆ ಗೊತ್ತಿದೆ. ಸೊ ಆಲ್ರೆಡಿ ನೀವು ಈಗ ಒಂದು ಮನೆಗೆ ಹೋಗ್ತೀರಿ, ಕಟ್ಟಡ ಸಂಖ್ಯೆ 9 ಇದೆ, ಅದು ಪಕ್ಕಾ ಇದೆ. ಇಟ್ ಮೀನ್ಸ್ ಅದು ಏನಾಯ್ತದು ತ್ರಿಭುಜ ಆಯಿತು. ಅಲ್ಲಿರ್ತಕ್ಕಂಥ ಜನಗಣತಿ ಮನೆಗಳ ಸಂಖ್ಯೆ 2. ಅವಾಗ ಏನು ಮಾಡಬೇಕು, ಸೊ ಚೌಕ ತೆಗಿತೀರಿ, ಚೌಕ ತೆಗೆದು ಒಳಗಡೆ ಕಟ್ಟಡ ಸಂಖ್ಯೆ 9 ಬರಿತೀರಿ, ಅದರ ಕೆಳಗಡೆ 2 ಅಂತ ಬರಿತೀರಿ. ಅಂದರೆ ಇದು 9ನೇ ಏನು 9ನೇ ಕಟ್ಟಡದ ಪಕ್ಕಾ ಮನೆ, 2 ಜನಗಣತಿ ವಾಸದ ಮನೆಗಳು. ಓಕೆ, ಇದು ವಾಸಕ್ಕೇ ಬಳಕೆಯಾಗಿದೆ, ಏಕೆಂದರೆ ಅದು ಖಾಲಿ ಇದೆ ಚೌಕ. ಇನ್ನು 10ನೇ ಕಟ್ಟಡದಲ್ಲಿ ಏನಿದೆ ಅದು ಪಕ್ಕಾ ಇದೆ, ಅಂದರೆ ಏನಾಯಿತು ಚೌಕ ಆಯಿತು. ವಾಸೇತರ ಅಂತ ಇದೆ. ವಾಸೇತರ ಅಂದರೆ ಏನಾಗಬೇಕು, ಅಡ್ಡಗೆರೆ ಆಗಬೇಕು. ಅಲ್ಲಿ 1 ಜನಗಣತಿ ಮನೆ ಇದೆ. ಸೊ ನೋಡಿ, ಇಲ್ಲಿ ಕೇವಲ 1 ಇತ್ತಂದರೆ ನೀವು ಇಲ್ಲಿ ತೋರಿಸ್ಲೂಬೋದು, ತೋರಿಸ್ದೇನೂ ಇರ್ಬೋದು. ಏನೂ ತೋರಿಸ್ಲಿಲ್ಲ ಅಂದರೆ ಎಷ್ಟು ಜನಗಣತಿ ಮನೆ ಇದಾವೆ ಅನ್ನೋದು 1. ಸೊ 1ಕ್ಕಿಂತ ಹೆಚ್ಚಿತ್ತಂದ್ರೆ ನೀವು ಏನು ಮಾಡ್ಬೋದು, ಅಲ್ಲಿ ಡಿಜಿಟ್ಗಳನ್ನು ಬರಿಬೋದು. ಇಲ್ಲಿ 1 ಅಂತಂದ್ರೆ ಇಟ್ಸ್ ಓಕೆ, ತೋರಿಸಿದ್ರು ಬರ್ತದೆ, ತೋರಿಸ್ತಿದ್ರು ಬರ್ತದೆ. ಅಕಾರ್ಡಿಂಗ್ ಟು ಗೈಡ್ಲೈನ್ಸ್ ಅಂದರೆ ತೋರಿಸ್ದೇ ಇದ್ದಿದ್ದು ಬೆಟರು. ಸೊ ಅದನ್ನು ಏನಾಗಿರ್ತದೆ ಅಂದರೆ 1 ಅಂತ ಇರ್ತದೆ. ಏನೂ ಇರಲಿಲ್ಲ ಅಂದರೆ ಇಲ್ಲಿ ಇದು 1 ಇದೆ. ಸೊ ಹೆಚ್ಚಿತ್ತಂದರೆ 2, 3, 4 ಅಲ್ಲಿ ನೀವೇನು ಮಾಡಬೇಕು, ತೋರಿಸ್ಬೇಕು. ಇಷ್ಟು ನಿಮಗೆ ಪಕ್ಕಾ ಕಟ್ಟಡ ಮತ್ತು ಕಚ್ಚಾ ಕಟ್ಟಡ ಜನಗಣತಿ ಮನೆಗಳಿಗೆ ನಂಬರಿಂಗ್ ಹಾಕೋದು ಗೊತ್ತಾಯಿತು. ಇನ್ನು ಕೇವಲ ಇಷ್ಟೇ ಚಿಹ್ನೆಗಳು ಇದ್ದಾವೆ. ಒಂದು ಪಕ್ಕಾ ರಸ್ತೆ, ಸೊ ಡಬಲ್ ಆಗಿರ್ತಕ್ಕಂಥ ಗೆರೆ ಹಾಕಬೇಕು. ಓಕೆ, ಕಂಪ್ಲೀಟ್ ಆಗಿರ್ತಕ್ಕಂಥ ಗೆರೆ ಹಾಕಬೇಕು. ಕಚ್ಚಾ ರಸ್ತೆ ಡಾಟ್ ಗೆರೆ ಹಾಕ್ತೀರಿ. ಓಕೆ, ಡಾಟ್ ಗೆರೆ ಹಾಕ್ತೀರಿ, ಅದು ಕಚ್ಚಾ ರಸ್ತೆ ಬರ್ತದೆ. ಕಾಲು ಹಾದಿ, ಇಟ್ ಮೀನ್ಸ್ ಜಸ್ಟ್ ನಡೀತಕ್ಕಂಥದ್ದಿದ್ರೆ ಒಂದೇ ಸಿಂಗಲ್ ಡಾಟನ್ನು ಏನು ಮಾಡ್ತೀರಿ, ಇಡ್ತೀರಿ. ರೈಲ್ವೆ ಮಾರ್ಗಗಳನ್ನು ಏನು ಮಾಡಬೇಕು, ಗೆರೆ ಹಾಕಿ ಅದರಲ್ಲಿ ಅಡ್ಡಗೆರೆ ಹಾಕ್ತೀರಿ. ಸೊ ರೈಲು ಹಳಿಗಳನ್ನು ತೋರಿಸ್ತೀರಿ. ನದಿ ಇದೆ ನೋಡಿ, ಈ ಥರನಾಗಿರ್ತಕ್ಕಂಥ ನಾವು ಏನು ಮಾಡ್ತೀವಿ, ಅದನ್ನು ನದಿ ಅಂತ ಸೂಚಿಸ್ತೀವಿ. ಓಕೆ, ಆಮೇಲೆ ಕಾಲುವೆ. ಸೊ ಇದು ಇರ್ತಕ್ಕಂಥದ್ದು ಕಾಲುವೆಯ ಚಿಹ್ನೆ, ಕ್ಯಾನಲ್ ಅಂತ ಕರಿತೀವಿ. ಕೊಳ ಇದೆ, ಸೊ ಜಸ್ಟ್ ಸಿಂಪಲ್ ಏನು ಮಾಡ್ತೀರಿ ಮಾಡಿ, ಅದರೊಳಗಡೆ ನೀವು ಏನು ಮಾಡ್ತೀರಿ, ಡಾಟ್ ಹಾಕಿದ್ರೆ ಅದು ಕೊಳ ಸರೋವರ ಆಗ್ತದೆ. ಇನ್ನು ಬಾವಿ ಇತ್ತಂದರೆ ನಮ್ಮ ಒಂದು ರೌಂಡ್ ತೆಗೆದು ಮಧ್ಯದಲ್ಲಿ ಏನು ಮಾಡ್ತೀರಿ, ಸೊ ಸೇಡ್ ಮಾಡ್ತೀರಿ ವೃತ್ತ, ಅದು ಬಾವಿ ಆಯಿತು. ಸೊ ಕೊಳಾಯಿ ಅಂತಂದರೆ ನಳ ಅಂತಿರಲ್ಲ, ನಲ್ಲಿ ಟ್ಯಾಪ್ ಇದೆ. ಆಮೇಲೆ ಇದು ಕೈ ಪಂಪು ಇದೆ. ಸೊ ಈ ಥರನಾಗಿರ್ತಕ್ಕಂಥ ಚಿತ್ರಣವನ್ನು ಮಾಡಿರಿ. ಇನ್ನು ದೇವಸ್ಥಾನ ಇತ್ತಂದರೆ ಈ ಥರನಾಗಿರ್ತಕ್ಕಂಥದ್ದನ್ನು ಚಿತ್ರ ಮಾಡಬೇಕು. ಇದು ಮಸೀದಿ ಇದೆ. ನೆಕ್ಸ್ಟ್ ಇದೇನಿರೋದು ಚರ್ಚ್ ಇದೆ. ಇದು ಗುರುದ್ವಾರ ಇದೆ. ಇಲ್ಲಿ ಕಟ್ಟಡಗಳನ್ನು ನೆನಪಿಟ್ಕೊಡ್ರಿ, ದೇವಸ್ಥಾನ, ಮಸೀದಿ, ಚರ್ಚು, ಗುರುದ್ವಾರ. ಇನ್ನು ಶಾಲೆ ಬತ್ತಂದ್ರೆ ನೀವೇನು ಬರಬೇಕು, ಜಸ್ಟ್ ಒಂದು ಅದಕ್ಕೆ ಏನಾಗಿರ್ತದೆ, ಆಲ್ಮೋಸ್ಟ್ ಎಲ್ಲ ಪಕ್ಕಾ ಕಟ್ಟಡಗಳನ್ನೇ ಇರ್ತವೆ. ಓಕೆ, ಸೊ ಆಮೇಲೆ ಅವೆಲ್ಲನೂ ಸಂಸ್ಥಾ ರೂಪದ ಕಟ್ಟಡಗಳಾಗಿರ್ತವೆ. ಓಕೆನಾ, ಹೆಗ್ಗುರುತುಗಳಲ್ಲಿ ಬರ್ತದೆ. ಜಸ್ಟ್ ಅದನ್ನು ನೀವೇನು ಬರೀಬೇಕು, ಶಾಲೆ, ಶಾ ಬರೀರಿ, ಅಥವಾ ಎಸ್ ಅಂದರೆ ಸ್ಕೂಲ್ ಅಂತ ಬರಿಬೋದು. ಆಮೇಲೆ ಹಾಸ್ಪಿಟಲ್, ಅದನ್ನು ಡಿಸ್ಪೆನ್ಸರಿ ಅಂತ ಕರೀತಾರೆ, ದ ಬರಿಬೋದು, ಅಥವಾ ಡಿ ಅಂತಲೂ ಕೂಡ ನೀವೇನು ಮಾಡ್ಬೋದು, ತೋರಿಸ್ಬೋದು. ಪಂಚಾಯತಿ ಇದೆ, ನೀವೇನಂತೀರಿ, ಪಂಚಾಯತ್ ಆಫೀಸ್, ಗ್ರಾಮ ಪಂಚಾಯತ್, GP ಅಂತ ಬರಿತೀರಿ. ಅಂಚೆ ಕಚೇರಿ, ಪೋಸ್ಟ್ ಆಫೀಸ್, PO ಅಂತ ಬರಿತೀರಿ. ಸೊ ಇದನ್ನು ನೀವೇನು ಮಾಡಬೇಕು ಅಂತಂದರೆ ಸ್ವಲ್ಪ ಅರ್ಥ ಮಾಡಿಕೊಡ್ರಿ. ಇನ್ನು ಬ್ಲಾಕಿನಲ್ಲಿರುವ ಪ್ರಮುಖವಾದ ರಸ್ತೆ, ಬೀದಿ, ಮೊಹಲ್ಲಾ ಇತ್ಯಾದಿಗಳನ್ನು ನಮೂದಿಸಲೇಬೇಕು. ಮೇನ್ ಇಂಪಾರ್ಟೆಂಟ್ ಅಂದರೆ ರಸ್ತೆ, ಬೀದಿಗಳು ಮತ್ತು ಮೊಹಲ್ಲಾ ಅಂದರೆ ಓಣಿಗಳನ್ನು ನೀವೇನು ಮಾಡಬೇಕು, ತೋರಿಸಲೇಬೇಕು. ವಿಶೇಷವಾಗಿ ದೇವಸ್ಥಾನ, ಶಾಲೆ, ದವಾಖಾನೆ, ಪಂಚಾಯತಿ ಕಚೇರಿಗಳ ಹೆಸರನ್ನು ಬರೀರಿ ಅಂತ ಕೇಳಿದ್ದಾರೆ. ಸ್ವಲ್ಪ ನಿಮಗೆ ಏನಾದರೂ ಅನಿಸಿತ್ತಂದರೆ, ಇದು ಶಾಲೆ ಇತ್ತಂದರೆ ಏನು ಬರೀಬೇಕು, ಅಲ್ಲಿ ಇತ್ತಂದರೆ GKHPS ಧಾರವಾಡ ಅದು ಬರೀತೀರಿ. ಓಕೆ, ಪೋಸ್ಟ್ ಆಫೀಸ್ ಇತ್ತಂದ್ರೆ PO ಧಾರವಾಡ DWD ಅಲ್ಲಿ ಹೆಸರು ಬರೀರಿ. ಓಕೆ, ನೆಕ್ಸ್ಟ್ ಬ್ಲಾಕಿನ ಸಂಖ್ಯೆಯನ್ನು ನೀಡಲಾಗಿರುವ ಕ್ರಮದ ದುಃಖನ್ನು ನೀವೇನು ಮಾಡಬೇಕು, ತೋರಿಸ್ತಾ ಹೋಗಬೇಕು. ಸೊ ಒಟ್ಟಾರೆ ನಾನು ಇಲ್ಲಿ ಮಾಡಿರ್ತಕ್ಕಂಥ ಮೇನ್ ಉದ್ದೇಶ ಕಚ್ಚಾ ಕಟ್ಟಡ, ಪಕ್ಕಾ ಕಟ್ಟಡ, ಅದನ್ನು ಒಟ್ಟೆ ಡೌಟ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಸ್ವಲ್ಪ ನಿಮ್ಗೆ ಇರ್ತಕ್ಕಂಥ ಚಿಹ್ನೆಗಳು, ಭಾಳ ಏನೋ ಚಿಹ್ನೆಗಳಿಲ್ಲ, ಒಂದು 12 ಚಿಹ್ನೆಗಳನ್ನು ನೆನಪಿಟ್ಕೊಂಡ್ರೆ ಸಾಕು. ಸೊ ಬೆಸ್ಟ್ ಆಫ್ ಲಕ್.